ನಮಸ್ಕಾರ ಸ್ನೇಹಿತರೆ, ಭಾರ್ಗವ್ ಸಾಲಿನ್ ಒಂದು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋಂಥ ರೆಮಿಡಿ, ಅದು ಹೇರ್ ಕೇರ್ಗೋಸ್ಕರ ಮಾಡ್ತಾ ಇದ್ದೀನಿ. ಲಾಂಗ್ ಹೇರ್ ಇರೋವಂಥವ್ರಿಗೆ ಶಾಂಪೂಸ್ ಎಲ್ಲ ಯೂಸ್ ಮಾಡಿ ಡ್ರೈ ಆಗಿರುತ್ತೆ, ಸ್ಪಿಟ್ ಹೇರ್ಸ್ ಬಂದಿರುತ್ತೆ, ಅಂಥವರು ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಹೆಚ್ಚಿನ ಖರ್ಚಾಗುವಂಥ ಅವಶ್ಯಕತೆ ಇಲ್ಲ, ಟೈಮು ಸಹ ಜಾಸ್ತಿ ಏನು ತಗೋಬೇಕಾಗಿಲ್ಲ. ಕೇವಲ 5 ನಿಮಿಷದಲ್ಲಿ ಈ ರೆಮಿಡಿಯನ್ನು ರೆಡಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋವಂಥದ್ದು ಮೊಟ್ಟೆ ಮತ್ತು ಆ್ಯಲೋವೆರಾ ಅಷ್ಟೇ. ಸಿಂಪಲ್ಲಾಗಿ ಮನೇಲಿ ಮಾಡ್ಕೋಬೋದು. ಒಂದು ಜಾರನ್ನು ತೊಗೊಂಡಿದ್ದೀನಿ. ಜಾರನ್ನು ತೊಗೊಂಡು ಎಗ್ ವೈಟನ್ನು ಹಾಕ್ಕೊತಾ ಇದ್ದೀನಿ. ಎಗ್ ವೈಟ್ ಮಾತ್ರನೇ ಹಾಕ್ಕೊಳ್ಳಿ, ಎಗ್ ಎಲ್ಲೋ ಹಾಕ್ಕೊಳ್ಳೋಕೆ ಹೋಗಬೇಡಿ. ಎಗ್ ಎಲ್ಲೋ ಹಾಕ್ಕೊಳ್ಳೋದ್ರಿಂದ ತಲೆಯೆಲ್ಲ ಸ್ಮೆಲ್ ಬರುತ್ತೆ, ಬ್ಯಾಡ್ ಸ್ಮೆಲ್ಲು. ಕೆಲವ್ರಿಗೆ ತಲೆನೋವು ಬರುತ್ತೆ ಅದರಿಂದ. ಸೊ ನನಗೂ ತಲೆನೋವು ಬರುತ್ತೆ, ಹಾಗಾಗಿ ನಾನು ಯೂಸ್ ಮಾಡಲ್ಲ. ನಾನಿಲ್ಲಿ ಎಗ್ ವೈಟ್ ಮಾತ್ರನೇ ನಮಗೆ ಬೇಕಾಗಿರೋವಂಥದ್ದು. ಮತ್ತು ಆಲೋವೆರಾನ ಸಿಪ್ಪೆ ತೆಗೆದು ಅದರೊಳಗಡೆ ಇರೋವಂಥ ಜೆಲ್ಲನ್ನು ಮಾತ್ರ ಹಾಕ್ಕೊತಾ ಇದ್ದೀನಿ. ಜೆಲ್ಲನ್ನು ಹಾಕ್ಕೊಂಡು ನಿಮ್ಮ ಹೇರ್ಸ್ ಎಷ್ಟು ಲಾಂಗ್ ಇದೆಯೋ ಅಷ್ಟು ತೊಗೋಬೇಕಾಗುತ್ತೆ ನೀವು. ಶಾರ್ಟ್ ಹೇರ್ ಇರೋರಾದರೆ ಶಾರ್ಟಾಗಿ ಸ್ವಲ್ಪ ತೊಗೋಬೋದು. ನಾನು ಲಾಂಗ್ ಹೇರ್ ಇರೋದ್ರಿಂದ ನಾನು ಜಾಸ್ತಿ ತೊಗೋತಾ ಇದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಿಕೊಂಡು ತಲೆಗೆ ಹಚ್ಕೋಬೇಕಾಗತ್ತೆ. ಸ್ನೇಹಿತರೆ, ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಥರ ಹೆಲ್ತ್ ಟಿಪ್ಸ್ ಆಗ್ಬೋದು, ಕಿಚನ್ ಟಿಪ್ಸ್, ಬ್ಯೂಟಿ ಟಿಪ್ಸ್ ಎಲ್ಲ ಥರದ್ದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆಯೇ ಬೇಬಿ ಕೇರ್ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದರಿಂದ ನನ್ನ ಡೈಲಿ ರೊಟೀನ್ ಸಹ ನಿಮಗೆ ಗೊತ್ತಾಗುತ್ತೆ. ಸೊ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಜೆಲ್ ಫಾರ್ಮ್ ಆಗುತ್ತೆ. ಈ ಜೆಲ್ ಫಾರ್ಮ್ನ ಲಾಂಗ್ ಹೇರ್ ಇರೋ ಅಂಥವ್ರು, ಶಾರ್ಟ್ ಹೇರ್ ಇರೋ ಅಂಥವ್ರು ಯಾರು ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಹೇರು ತುಂಬ ಸ್ಮೂತ್ನಿಂಗ್ ಆಗುತ್ತೆ, ಹಾಗೆ ಸ್ಪಿಟ್ ಹೇರ್ ಸಹ ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರಿ, ಹೀಗೆ ನಿಮ್ಮ ಸಪೋರ್ಟ್ ನನಗಿರಲಿ.